ಹಾಯ್ ಗೈಸ್, ಬನ್ನಿ ನೋಡಮ್ಮ. ಈಗ AM ಟ್ರೇಡರ್ಸಲ್ಲಿ ನಾವಿದ್ದೀವಿ. AM ಟ್ರೇಡರ್ಸಲ್ಲಿ ಏನೇನಿದೆ ಐಟಮ್ಸು ಅಂತ ಅವ್ರನ್ನೇ ಕೇಳೋಣ ಬನ್ನಿ. ಸರ್ ನಮಸ್ತೆ. ಬೈ ಯುವರ್ ನೇಮ್? ಬೈ ಮೊಹಮ್ಮದ್. ಎಷ್ಟು ವರ್ಷದಿಂದ ಸರ್ ಇಲ್ಲಿ ಕೆಲಸ ಮಾಡ್ತಿರೋದು? ಕೆಲಸ ಅಲ್ಲ, ಅಂಗಡಿ ನಡೆದಿದೆ. ಅದು ಅಂಗಡಿನೇ. ನೀವು ಎಷ್ಟು ವರ್ಷ ನಡೆಸ್ತಾ ಇದ್ದೀರಾ? ನಿಮ್ದು ಯಾವ ಊರು? ಊರು ಬೆಂಗಳೂರು. ಇಲ್ಲ, ಸ್ವಂತ ಊರು. ಎಷ್ಟು ವರ್ಷದಿಂದ ಇಲ್ಲಿ ಅಂಗಡಿ ಮಾಡ್ತಿದ್ದೀವಿ? 8ನೇ ವರ್ಷ. 8ನೇ ವರ್ಷನಾ? ಚೆನ್ನಾಗಿ ನಡೀತಾ ಇದೆ ವ್ಯಾಪಾರ? ಒಳ್ಳೆ ಇಲ್ಲ, ಕಮ್ಮಿ ರೇಟ್, ಕಮ್ಮಿ ವ್ಯಾಪಾರ ಕಮ್ಮಿ ಅಂದರೆ ರೀಸನೇಬಲ್ ಹೆಂಗಿರುತ್ತೆ ಅದ್ರ ಮೇಲೆ ಡಿಪೆಂಡ್. ಈಗ ನೋಡಿ, ಶಾಪ್ ಬಾರ್ಗೆ ಎಲ್ಲ ಕೊಡಬೇಕಾಗುತ್ತೆ. ಇಲ್ಲ ನೀವು ಸ್ವಂತ ಬಿಲ್ಡಿಂಗ್ ಆದರೆ ಓಕೆ, ಆ ಥರ ಇಲ್ಲ ಬಾಡಿಗೆನೇ. ಹಾಂ, ಇದು ಶಾಪ್ ಬಾಡಿಗೆನೇ. ಹಾಂ ಅಂತ ಏನಿಲ್ಲ. ಓಕೆ. ಅಂಗಡಿ ನಡೆಸ್ತಾ ಇರೋದು ನಾವು. ಬಿಸ್ನೆಸ್ ಉಂಟು. ಇದು ಐಟಮ್ ಎಲ್ಲ ಏನೇನಿದೆ ತಿಳಿಸ್ಕೊಡ್ತೀರಾ ನಮ್ಮ ಕಸ್ಟಮರ್ಗೆ? ಎಲ್ಲ ಡ್ರೈ ಫ್ರೂಟ್ಸ್ ಇದೆ, ಸ್ಪೈಸಸ್ ಇದೆ. ಹಾಂ, ನೋಡಿ ಇದೆಲ್ಲ ಡ್ರೈ ಫ್ರೂಟ್ಸು. ಹಾಂ, ಅದಾದಮೇಲೆ ಇದು ಡ್ರೈ ಫ್ರೂಟ್ಸ್ ಸ್ಪೈಸಸ್. ಹಾಂ, ಅದಾದಮೇಲೆ ಎಲ್ಲ ಇದು ಬಾಡಿ ಇದೆಲ್ಲ ಖರ್ಜೂರ, ಎಲ್ಲ ಅರಬಿಯನ್ ಕರಿ ದ್ರಾಕ್ಷಿ, ಏನೇನೋ ಇದ್ದಿದ್ದು. ಅರಬಿಯನ್ ಡೇಟ್ಸು ಎಲ್ಲ ಸೌದಿ ಅರೇಬಿಯಾ. ಸೌದಿ ಅರೇಬಿಯನ್ ಡೇಟ್ಸು. ಹಾಂ, ಅದಾದಮೇಲೆ ಇವರು ಹೋಮ್ ಮೇಡ್ ಚಾಕ್ಲೇಟ್ಸು. ಹೋಮ್ಮೇಡ್ ಚಾಕ್ಲೇಟ್ಸು. ಅದಾದಮೇಲೆ ಇದು ಪರ್ಫ್ಯೂಮ್ಸ್ ಕೂಡ ಇದೆ. ಓಕೆ. ಪ್ರತಿಯೊಂದು ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಪ್ರತಿಯೊಂದು ಇದೆ ಒಟ್ಟಲ್ಲಿ? ಪ್ರತಿಯೊಂದು ಸಿಗುತ್ತೆ. ಓಕೆ. ಸ್ವಲ್ಪ ಆ ಕಡೆ ಇದೆಲ್ಲ ಸ್ಪೈಸ್, ಇದು ಪರ್ಫ್ಯೂಮ್ಸ್. ಹಾಂ, ಪರ್ಫ್ಯೂಮ್ಸ್. ಅದು ಬೇರೆ ನಿಮಗೆ ಕಿರಾಣಾ ಐಟಮ್ ಎಲ್ಲ ಐಟಮ್ ಸಿಗುತ್ತೆ. ಕಿರಾಣದು ಅದು ಏನು ಹೇಳ್ತೀರಾ ನೀವು? ನಾವು ಜಡಿಬೂಟಿ ಅಂತ ಹೇಳ್ತೀವಿ. ದಿನಸಿ ಅಂಗಡಿ, ಕಿರಾಣಿ ಐಟಮ್. ಹಾಂ, ದಿನಸಿ. ಅದೇ ಆಯುರ್ವೇದಿಕ್ ಐಟಮ್ ಇದೆ, ಅದು ಇರುತ್ತಲ್ಲ. ಹಾಂ, ಕಡ್ಡಿಗಳು, ಅದೇನು ಹೇಳ್ತೀರಾ ನೀವು? ನಾವು ಜಡಿಬೂಟಿ ಅಂತ ಹೇಳ್ತೀವಿ. ಹಾಂ. ನಿಮ್ಗೆ ಏನು ಹೇಳ್ತೀರಾ ಗೊತ್ತಿಲ್ಲ. ಅದೆಲ್ಲ ಐಟಮ್ ಸಿಗುತ್ತೆ, ಕಿರಾಣಿ ಐಟಮ್. ಅದು ಬಿಟ್ಟು ಬೇರೆ ಆಯುರ್ವೇದಿಕ್ ಐಟಮಲ್ಲಿ ಆ ಕಡೆನೂ ಇದೆ ನೋಡಿ. ಆ ಕಡೆ ಅಲ್ಲಿ ಏನೇನು ಅದು ಹಲ್ವಾ ಅಂತ ಹೇಳ್ತೀವಿ ನಾವು. ಸ್ವಲ್ಪ ಪ್ರೋಟೀನ್ ಐಟಮ್, ಶಕ್ತಿ ಐಟಮ್. ಹಲ್ವಾ ಐಟಮು. ಹಾಂ, ಓಕೆ ಓಕೆ. ಹೇರ್ ಆಯಿಲು, ಅದು ಒಂದು ಸ್ವಲ್ಪ ಕಾಸ್ಮೆಟಿಕ್ ಐಟಮ್ ಸ್ವಲ್ಪ ಇದೆ. ಹಾಂ. ಇದು ಕೆಳಗಡೆ ಇದು ಚಾಕ್ಲೇಟ್ಸ್ ಏನಿದೆ ಇದು ಸರ್? ಇದು ಹೋಮ್ ಮೇಡ್ ಚಾಕ್ಲೇಟ್ಸು. ಹೋಮ್ ಮೇಡ್ ಚಾಕ್ಲೇಟ್ಸ್ ಇದು ಕೆಳಗಡೆ ಇದೆಯಲ್ಲ, ಅದು ಓಕೆ. ಹೋಮ್ ಮೇಡ್ ಅಂತ ಹೇಳೋದು ಕೆಳಗಡೆ. ಅದಾದಮೇಲೆ ಎಲ್ಲ ಡ್ರೈ ಫ್ರೂಟ್ಸ್. ಆಮೇಲೆ ಎಲ್ಲ ಡ್ರೈ ಫ್ರೂಟ್ಸೇ ಇದು. ಇದು ಬಾದಾಮಿ, ಇದು ಬಿಟ್ಟರೆ ಗೋಡಂಬಿ, ಇದು ಬಿಟ್ಟರೆ ಇದು ಪಿಸ್ತಾ, ಖರ್ಜೂರ ಇದೆ. ಖರ್ಜೂರ, ಒಣ ಖರ್ಜೂರ. ಸಿಗುತ್ತೆ. ಹಾಂ, ಟೀ ಪೌಡ್ರ್ ಇದೆ. ಬಿಟ್ಟರೆ ಒಳಗಡೆ ಸರ್, ಒಳಗಡೆ ಅದು ಎಲ್ಲ ಇದು ಸಂಡಿಗೆಗಳು. ಹಾಂ, ಸಂಡಿಗೆಗಳೆಲ್ಲ ಇಕ್ಕಿದ್ದೀರಾ? ಏನೇನು ಯಾವ್ಯಾವ ಥರ ಸಂಡಿಗೆ ಇದೆ ನೋಡಿ ಅದು? ಇದರಲ್ಲಿ ಅದು ಮಜ್ಜಿಗೆದು ಇದು ಮೆಣಸಿನ್ಕಾಯಿ ಇದೆ. ಹಾಂ. ಅದಾದಮೇಲೆ ಇಲ್ಲ ಅದು ಹಪ್ಪಳ ಥರ, ಹಾಂ, ಬೋಟಿಗಳು ಹಪ್ಪಳ ಥರ, ಅದು ಮಿಲ್ ಮೇಕರು. ಹಾಂ. ಎಲ್ಲ ಥರದ ಹಪ್ಪಳ ಸಂಡಿಗೆ ಎಲ್ಲ ಇಕ್ಕಿದ್ದೀರಾ? ಅದೆಲ್ಲ ಇದು ಹೋಮ್ ಮೇಡ್ ಮಸಾಲೆಗಳು. ಓಕೆ. ಧನಿಯಾ ಟರ್ಮರಿಕ್ಕು ನಾವೇ ರುಬ್ಬೋದು. ಅದು ಹಾಂ, ರೆಡಿಮೇಡ್ ತರಲ್ಲ. ಓಕೆ. ಮಿಷಿನಲ್ಲಿ ರುಬ್ಬಿ ನಾವು ಇಡೋದು. ಓಕೆ ಓಕೆ. ನೀವೇ ಮಿಷಿನಲ್ಲಿ ರುಬ್ಬಿ ನೀವೇ ಇಡೋದಾ ಇದು? ಇದು ಪೌಡ್ರ್ ಇದೆ ಇಕ್ಕಿದ್ದಾರೆ ನೋಡಿ. ಇದು ಅದು ಇದೆ ಧನಿಯಾ ಪೌಡ್ರ್ ಅಂತ ಇದೆ. ಇದು ಕರ್ಮೀನು ಎಲ್ಲ? ಇದು ಕರ್ಮೀನು ಧನಿಯಾ ಪೌಡ್ರ್. ಹೌದು, ಇದು ಕರ್ಮೀನುಗಳು. ಹಾಂ. ಅದರಲ್ಲಿ ನಿಮಗೆ ಇದಕ್ಕೆ ಇದೆಲ್ಲ ಹಿಟ್ಟು ಎಲ್ಲ ಕೆ ಜಿ ಲೆಕ್ಕ? ಕೆ ಜಿ ಲೆಕ್ಕ ಎಲ್ಲ ಕೆ ಜಿ ಲೆಕ್ಕನೇ ಇದು. ಓಕೆ ಓಕೆ. ಇದೆಲ್ಲ ಆಯುರ್ವೇದಿಕ್ ಐಟಮ್. ಅದರಲ್ಲಿ ನಿಮಗೆ ಅದೇ ಹೇಳ್ತಾ ಇದ್ದೀನಲ್ಲ. ಹಾಂ, ಆಯುರ್ವೇದಿಕ್ ಐಟಮ್ ಇದು. ಆಯುರ್ವೇದಿಕ್ ಇದು ಹಲ್ವಾಗಳು ಪವರ್ದು. ಓಕೆ. ಅದಾದಮೇಲೆ ಆಯಿಲ್, ಮಸಾಜ್ ಆಯಿಲು. ಹಾಂ. ಅದೇ ಥರ ಅದೂ ಜ್ಯೂಸ್ಗಳು, ಅದಕ್ಕೆ ಆರೋಗ್ಯಕ್ಕೆ ಒಳ್ಳೆಯದು. ಓಕೆ ಓಕೆ. ಅದು ಇದರ ಮೆಡಿಕಲಲ್ಲಿ ಸಿಗುತ್ತಲ್ಲ, ಏನದು ನೋನಿ ಅಂತ ಸಿರಪ್ಪು, ಅದೇ ಥರ ಅದು ನೋನಿ ಅಂತ ಸಿರಪ್ಗಳು. ಇದೆಲ್ಲ ಹೊಟ್ಟೆ ನೋವಿಗೆ ಬರುತ್ತೆ. ಹಾಂ. ಲೂಸ್ ಮೋಷನ್ ಆದರೆ ಇದೆರಡು ಸೇರಿಸಿ ಕುಡಿತಾರೆ, ಅದು ವಾಸಿ ಆಗುತ್ತೆ. ಓ, ಹೊಟ್ಟೆ ನೋವಿಗೆಲ್ಲ ಇಕ್ಕಿದ್ದೀರಾ? ಎಲ್ಲ ಸ್ವಲ್ಪ ಆಯುರ್ವೇದಿಕ್ ಎಲ್ಲ ಐಟಮ್ ಇಟ್ಟಿದ್ದೀರಾ? ಹೌದು. ಪರವಾಗಿಲ್ಲ. ಅದು ಆಲ್ಮಂಡ್ ಆಯಿಲು ಅದೆಲ್ಲ. ಇದು ಫ್ರಿಡ್ಜಲ್ಲಿ ಇರೋದು ಸರ್? ಏನೇನು ಐಟಮ್ ಸರ್? ಐಸ್ ಕ್ರೀಮಾ? ಐಸ್ ಕ್ರೀಮ್ ಅಷ್ಟೇ ಇದೆ ನೋಡಿ. ಐಸ್ ಕ್ರೀಮು ಇದೆ ಇಲ್ಲಿ. ಫುಡ್ ಐಟಮ್ ಇದೆ. ಇನ್ಸ್ಟೆಂಟ್ ಐಟಮ್ ಹಲ್ವಾಗಳು. ಹಾಂ, ಹಲ್ವಾ ಐಟಮ್ ಎಲ್ಲ ಸಿಗುತ್ತಾ? ಓ, ಸೂಪರ್. ಅದು ಪುಡ್ಡಿಂಗು, ಜೆಲ್ಲಿ, ಹಾಂ,
ಅದಾದಮೇಲೆ ಚೈನಾ ಗ್ರಾಸ್ದು ಬರುತ್ತಲ್ಲ, ಚೈನಾ ಗ್ರಾಸ್. ಬಾಂಬೆ ಹಲ್ವಾ. ಹಾಂ, ಚೈನಾ ಗ್ರಾಸ್ದು ಬಾಂಬೆ ಹಲ್ವಾ ಥರ ಸಿಗುತ್ತೆ. ಓಕೆ. ಅದಾದಮೇಲೆ ಎಲ್ಲ ಐಟಮ್ ಅಂಗಡಿಯಲ್ಲಿ ಸಿಗುತ್ತಲ್ಲ, ಅದು ಜಾಮೂನು, ಡ್ರೈ ಫ್ರೂಟ್ಸ್, ಮಿಕ್ಸ್ಡ್ ಡ್ರೈ ಫ್ರೂಟ್ ಹನಿ. ಓಕೆ, ಮಿಕ್ಸ್ಡ್ ಡ್ರೈ ಫ್ರೂಟ್ ಹನಿ. ಅದಾದಮೇಲೆ ಅದು ಆಯಿಲ್ಗಳು, ಒಲಿವ್ ಆಯಿಲ್. ನಾರ್ಮಲ್ ಹನಿನೂ ಇದೆ, ಮಿಕ್ಸ್ಡ್ ಡ್ರೈ ಫ್ರೂಟ್ ಹನಿನೂ ಇದೆ. ಇದೆ. ಹಾಂ ಹಾಂ, ಎರಡೂ ಓಕೆ, ಇದೆ. ಎರಡೂ ಇದೆ. ಇದು ಅದು ಗೀ ತುಪ್ಪ ಎಲ್ಲ ಇಟ್ಟಿದ್ದೀರಾ? ಹಾಂ, ಅದೆಲ್ಲ. ಹಾಂ, ಇದು ಜಿ ಆರ್ ಬಿ ಐಟಮು, ಜಿ ಆರ್ ಬಿ ಕಂಪ್ನಿ ಐಟಮೂ ಇದೆ. ಹಾಂ. ಅದಾದಮೇಲೆ ಅದು ಒಲಿವ್ ಆಯಿಲು, ಓಕೆ, ಬ್ಲ್ಯಾಕ್ ಚಿಪ್ಸ್ ಆಯಿಲು, ಓಕೆ. ಕೆಲವಷ್ಟು ಅದು ಮಗುಗಳಿಗೆ ಯೂಸ್ ಆಗುತ್ತೆ. ಹಾಂ, ಏನು ಹೇಳ್ತೀರಾ ನೀವು? ಮಗುಗೆ ಕೋಕೋನಟ್ ಆಯಿಲ್ಲ? ಹಾಂ, ಕೋಕೋನಟ್ ಆಯಿಲ್ ಕೂಡ ಇದೆ. ಅದು ಸೊಂಟಾಗಿ ಇದಕ್ಕೆ ಏನು ಹೇಳೋದು, ಬೋನ್ಗಳಿಗೆ ಏನು ಹೇಳೋದು, ಮೂಳೆ. ಮೂಳೆಗೆ ನೋವು ಆ ಥರ ಬರುತ್ತಲ್ಲ, ಅದಕ್ಕೂ ಸಿಗುತ್ತೆ. ಮೂಳೆ ನೋವಿಗೆ ಖರ್ಜೂರ, ಚಾಕ್ಲೇಟ್ಸು. ಖರ್ಜೂರ. ಅದು ಬಿಟ್ಟರೆ ಚಾಕ್ಲೇಟ್ಸು, ಬೇರೆ ಬೇರೆ ವೆರೈಟಿ ಚಾಕ್ಲೇಟ್ಸ್ ಎಲ್ಲ ಇಕ್ಕಿದ್ದಾರೆ ಪ್ಯಾಕೆಟ್ಸ್. ಹೌದು. ಅದು ಬಿಟ್ಟರೆ ಇದು ಡ್ರೈ ಫ್ರೂಟ್ಸಲ್ಲಿ ನಾವು ಹೊರಗಡೆ ಮಿಕ್ಸ್ಡ್ ಡ್ರೈ ಫ್ರೂಟ್ಸ್ ಎಲ್ಲ ಸಿಗುತ್ತೆ. ಡ್ರೈ ಫ್ರೂಟ್ಸಲ್ಲಿ ಮಿಕ್ಸ್ಡ್ ಇಕ್ಕಿದ್ದೀರಾ? ಮಿಕ್ಸ್ಡ್ ಇದೆ. ಓ, ಸೂಪರ್. ಅದಾದಮೇಲೆ ಅದು ಬೆವರೇಜಸಲ್ಲಿ ಅದು ನಿಮಗೆ ಅದು ಜ್ಯೂಸು ಅದೆಲ್ಲ ಏನೇನು ಬೇಕಾದರೆ ಅದು ಸಿಗುತ್ತೆ. ಓಕೆ. ಫ್ರೆಶ್ಗಳು, ಫ್ರೆಶ್ಗಳೆಲ್ಲ ಇದೆ. ಬಿಟ್ಟರೆ ಇದ್ರ ಬಗ್ಗೆ ಹೇಳಿಲ್ಲ ಸರ್ ನೀವು? ಇದು ಅದೇ ಪರ್ಫ್ಯೂಮ್ಸ್ ಅವೆಲ್ಲ ಪರ್ಫ್ಯೂಮ್ಸ್ ಆ ಕಡೆಯಿಂದ ಎಲ್ಲ ಪರ್ಫ್ಯೂಮ್ಸೇ ಅದು? ಹೌದೌದು. ಎಲ್ಲ ಮೇಲೆಯಿಂದನೂ ಕೆಳಗಡೆನೇ ಎಲ್ಲ ಪರ್ಫ್ಯೂಮ್ಸು. ಅದಾದಮೇಲೆ ಅದು ಏನು ಹೇಳ್ತೀರಾ ನೀವು, ಸ್ಪ್ರೇ. ಹಾಂ. ನಾನ್ ಆಲ್ಕೋಹಾಲ್ ಎಲ್ಲ, ಆಲ್ಕೋಹಾಲ್ದು ಯಾವುದಿಲ್ಲ. ಓಕೆ. ಇದೆಲ್ಲ ಹಿಟ್ಟು ಬಗ್ಗೆ ಸ್ವಲ್ಪ ಹೇಳಿ. ಅದೇ ಹೇಳಿದೆ ಎಲ್ಲ, ಅದು ಜಡಿಬುಟ್ಟಿ ಅಂತ ನಾವು ಹೇಳ್ತೀವಿ. ಅದು ಸೀಡ್ಸ್ ಇದೆ. ಅದಾದಮೇಲೆ ಅದು ಪೌಡ್ರ್ಗಳು ಮಕ್ಕಕ್ಕೆ ಫೇಸ್ ವಾಶಕ್ಕೆ ಬರುತ್ತೆ. ಅದೆಲ್ಲ ಪೌಡ್ರ್ಗಳು. ಫೇಸ್ ವಾಶ್ ಇಲ್ಲಿ ಈ ಪೌಡ್ರ್ ಬರುತ್ತೆ? ಅದು ಪೌಡ್ರ್ ಬರುತ್ತೆ. ಅದೆಲ್ಲ ಅದು ಫೇಸ್ ವಾಶ್ ಪೌಡ್ರ್. ಅದು ಕಡ್ಡಿಗಳು ಇದೆಯಲ್ಲ, ಅದೆಲ್ಲ ರುಬ್ಬಿ ಅದರ ಪೌಡ್ರ್ ಮಾಡಿರೋದು ಅದು. ಓಕೆ. ಜಡಿಬುಟ್ಟಿ ಅಂತ ಯುನಾನಿ ಬರುತ್ತಲ್ಲ, ಆಯುರ್ವೇದಿಕ್ಕು, ಅದೆಲ್ಲ ರುಬ್ಬಿ ಅದು ಪೌಡ್ರ್ ತೆಗಿಯೋದು. ಅದಾದಮೇಲೆ ಅದಕ್ಕೆ ಎಲ್ಲ ಸೇರಿಸ್ಬಿಟ್ಟು ನೀರಲ್ಲಿ ಕಲಾಯಿಸಿ, ಏನದು ಏನು ಹೇಳ್ತೀರಾ ನೀವು, ಹೂವದು ರೋಸ್ ವಾಟರ್ ಇರುತ್ತಲ್ಲ, ಅದ್ರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಅದ್ರಲ್ಲಿ ಕಲಾಯಿಸಿ ಮಕ್ಕ ಕಚ್ಚೋದು. ಎಲ್ಲಕ್ಕೆ ಅದು ಏನು ಹೇಳ್ತೀರಾ ನೀವು, ಅದು ಪಿಂಪಲ್ಸ್ ಎಲ್ಲ ಪಿಂಪಲ್ಸ್, ಮಡುವೆ ಪಿಂಪಲ್ಸ್, ಅದಕ್ಕೆಲ್ಲ ಅದು